ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಮತ್ತು ಸಾಕ್ಷಿ ತಂಗಿ ಮನೆಯಿಂದ ಗಡಿ ಬಿಡಿಲೇ ಹೊರಡ್ತಾಳೆ. ತಂಗಿಗೆ ಹೇಳ್ಬಿಟ್ಟು, ಡ್ಯೂಟಿಗೆ ಲೇಟ್ ಆಯಿತು ಕಣೆ, ಹೋಗ್ತೀನಿ ಭೂಮಿ ಅಂತ ಹೇಳ್ಬಿಟ್ಟು ಹೊರಟು ಅರವಿಂದ್ ಮನೆಗೆ ಬರ್ತಾಳೆ. ಅಂದರೆ ಬಂದ ತಕ್ಷಣವೇ ಮೇಲೆ ಬರ್ತಾಳೆ. ಬಂದಾಗ ಅಗ್ನಿ ಚಿಕ್ಕಮ್ಮನ ಮಗಳು, ಏನು ಪ್ರತಿ ದಿವಸನೂ ಮನೆಯಲ್ಲ ಡ್ಯೂಟಿ, ಆಫೀಸಲ್ಲಿ ಡ್ಯೂಟಿ ಇರುತ್ತೆ ತಾನೆ, ಮನೇಲೇನು ಕೆಲಸ ಇರುತ್ತೆ, ಮನೆಗೇನಕ್ಕೆ ಬರೋದು, ದಿನಾನು ಮನೆಯಿಂದೇ ಕೆಲಸನಾ ಅಂತಾಳೆ. ಅದಿತಿ ಸುಮ್ಮನಿರು, ಹಂಗನ್ಬೇಡ ಅಂತ ಹೇಳ್ತಾಳೆ. ಆದರೂ ಅವಳೇನು ಕೇಳಲ್ಲ, ಕೇರೆ ಮಾಡಲ್ಲ. ಅಂದು ಹೇಳ್ಬಿಟ್ಟು ಹೊರಟೋಗ್ತಾಳೆ. ಆ ಕಡೆಗೆ ಅರವಿಂದ್ ಸರ್ ಇದ್ದಾರಾ ಅಂತ ಕೇಳ್ತಾಳೆ. ಅರವಿಂದ್ ಸಾರು ಇಲ್ಲ, ಚೆಕಪಿಗೆ ಹೋಗಿದ್ದಾರೆ, ಬೇಗನೆ ಹೋದ್ರು ಬೆಳಿಗ್ಗೆ ಅಂತ ಅದಿತಿ ಹೇಳ್ತಾಳೆ. ಹೌದಾ, ಸರಿ ಮತ್ತೆ ಅಂತ ಹೇಳ್ಬಿಟ್ಟು ಫೈಲು ಅರ್ಜೆಂಟ್ ನೋಡೋದಿತ್ತು, ಅದಕ್ಕೇ ಹೇಳಿದ್ರು ಸರು ಬರೋಕ್ಕೆ ಅಂತ. ಇವಳು ಹುರ್ಕೊಂತಾಳೆ, ದಿನ ಬರ್ತಾಳೆ ಇಲ್ಲಿ, ಏನು ಕೆಲಸ ಇವಳಿಗೆ ಅಂತ ಹೇಳ್ಬಿಟ್ಟು. ಅರವಿಂದ್ ಸಾರು ಇಲ್ಲ ಅವರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಆವಾಗ ಇವಳಿಗೆ ಸಿಟ್ಟು ಬರುತ್ತೆ. ಇವಳು ಆ ಕಡೆ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಸಾಕ್ಷಿ ನೋಡ್ತಾ ನಿಂತಿರ್ತಾಳೆ. ಆಮೇಲೆ ನೋಡು ಅಣ್ಣ ಇದ್ದಾನೆ, ಅಣ್ಣನ ಹತ್ರ ಏನಾದ್ರು ಕೆಲಸ ಆಗುತ್ತಾ ನೋಡು, ಫೈಲ್ ಏನಾದ್ರು ತೋರಿಸೋದಿದ್ರೆ ಅಣ್ಣ ಇದ್ದಾನೆ, ಹೋಗಿ ತೋರಿಸು ಅಂತ ಹೇಳ್ತಾಳೆ. ಸರಿ ಅದಿತಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾಳೆ. ನಾಲ್ಕು ಮಾಡ್ತಾಳೆ, ಬಾಗಿಲು ತೆಗೆದಿರ್ತಾರೆ, ಬರೆ ಬಾಗಿಲು. ನಾಲ್ಕು ಮಾಡ್ತಾಳೆ, ಯಾರೂ ಅರ ಅನ್ನಲ್ಲ, ಶಿವ ಅನ್ನಲ್ಲ. ಸರಿ ಯಾರೂ ಇಲ್ವ ಅಂತೇಳಿ, ಸಾರ್ ಅಗ್ನಿ ಸಾರ್ ಅಂತ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋದಾಗ ಅವನು ಬಾತ್ರೂಮಿಂದ ಸ್ನಾನ ಮಾಡಿಕೊಂಡು ಒಂದೇ ಉಸಿರಿಗೆ ಆಚೆಗೆ ಬರ್ತಾ ಇರ್ತಾನೆ ಕಣ್ಣು ಮುಚ್ಕೊಂಡು. ಅಷ್ಟೊತ್ತಿಗೆ ಇವಳು ಅಲ್ಲಿ ಅಡ್ಡ ಹೋಗ್ಬಿಡ್ತಾಳೆ, ಯಾರೂ ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು. ಹೋದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇವಳಿಗೆ. ಆ ಕಡೆಯಿಂದ ಅವನು ಬಂದು ಈ ಕಡೆಯಿಂದ ಇವಳಿಗೆ ಡಿಕ್ಕಿ ಹೊಡಿತಾರೆ. ಆಮೇಲೆ ಏಯ್ ಇಲ್ಲಿಗೂ ಬಂದು ಒಕ್ಕಿಸ್ಕೊತೀಯ, ಏನಕ್ಕೆ ಬಂದೆ ಇಲ್ಲಿಗೆ ಅಂತಾನೆ. ಅಯ್ಯೋ 2-3 ಸಲ ನಾಲ್ಕು ಮಾಡಿದ್ದೀನಿ, ನೀವು ಬಾಗಿಲು ತೆಗಿಲಿಲ್ಲ, ನಾನೆಂತ ಮಾಡಲಿ, ಯಾರಿದ್ದೀವಿ ಅಂತಲೂ ಹೇಳಲಿಲ್ಲ, ಅದಕ್ಕೆ ನೋಡೋಣ ಅಂತ ಒಳಗೆ ಬರ್ತಾಯಿದ್ದೆ ಅಂತ ಅಂದ. ಏನು ಒಳಗೆ ಬಂದೆ, ಒಳಗೇನಕ್ಕೆ ಬರ್ತೀಯಾ ನೀನು, ನಿನಗೇನು ಕೆಲಸ ಇದೆ ಇಲ್ಲಿ, ಏನಕ್ಕೆ ಬರ್ಬೇಕು ನೀನು ಅಂತೇಳಿ ಬೈತಾನೆ. ಆಮೇಲೆ ಅವಳು ನೆನ್ಕೊಂತ ಇರ್ತಾಳೆ, ಯಾವುದನ್ನು ನಿನ್ನೆ ನಡೆದಂಥ ಇದನ್ನು ವಿಚಾರನ ನೆನ್ಕೊಂಡು, ಅರವಿಂದು ಅಲ್ಲ ಅಗ್ನಿ ನನ್ನನ್ನು ಬಚಾವ್ ಮಾಡಿದ್ದೇಕೆ, ನಾನೇ ಹೇಳಿದ್ದು ಸಾಕ್ಷಿಗೆ ಅಲ್ಲಿಗೆ ಹೋಗು ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ದ್ಯಾಕೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಬರ್ತಾನೆ ಅವನು. ಈ ಕಡೆ ಇವಳು ಅಗ್ನಿ ಚಿಕ್ಕಮ್ಮ ಕ್ರಿಮಿನಲ್ ಇದ್ದಾಳೆ. ಇವಳು ಆ ಹುಡುಗಿ ಹೇಳ್ತಾಳೆ, ಮಗಳು, ಅಮ್ಮ ನಿನ್ನೆ ಅಗ್ನಿ ಮತ್ತು ಸಾಕ್ಷಿ ಇಬ್ಬರೂ ನಾಗಮಂಡಲಕ್ಕೆ ಹೋಗಿದ್ರು ಕಣಮ್ಮ ಅಂತೇಳಿ. ಗೊತ್ತು ಅಂತಾಳೆ. ಗೊತ್ತಾ ನಿಂಗೆ, ನೀನು ಇರಲೇ ಇಲ್ಲ, ನಿಂಗೆ ಹೆಂಗಮ್ಮ ಗೊತ್ತು ಅಂತ ಕೇಳ್ತಾಳೆ. ನಂಗೆ ಗೊತ್ತು ಎಲ್ಲ ಅಂತಾನೆ ಮತ್ತೆ ಅಂತಾಳೆ. ಆಮೇಲೆ ಇಲ್ಲಮ್ಮ ಗೊತ್ತಿಲ್ಲ ನಿನಗೆ ಅಂತ. ಇಲ್ಲ ಗೊತ್ತು, ಸುಮ್ಮನೆ ಇರೋದೆಲ್ಲ ಅಂತ. ಇವಳು ಬಂದಿಲ್ಲಿ ನಾಲ್ಕು ಮಾಡ್ತಾಳೆ. ಒಂದು 4-5 ಸಲ ಯಾರು ಇದ್ದೀವಿ ಅಂತನೂ ಅನ್ನಲ್ಲ, ಇಲ್ಲ ಅಂತನೂ ಅಲ್ಲ. ಅವನು ಬಾತ್ರೂಮಲ್ಲಿ ಸ್ನಾನಕ್ಕೆ ಹೋಗಿರ್ತಾನೆ, ಸ್ನಾನಕ್ಕೆ ಹೋಗಿ ಬರ್ತಾ ಇರ್ತಾನೆ ಆ ಕಡೆಯಿಂದ. ಅಷ್ಟೊತ್ತಿಗೆ ಇವಳು ನಡ್ಕೊಂಡು ಒಳಗೆ ಹೋಗ್ತಾ ಇರ್ತಾಳೆ. ಅವನು ಆ ಕಡೆಯಿಂದ ಬಂದು ಇವನು ಈ ಕಡೆಯಿಂದ ಡಿಕ್ಕಿ ಹೊಡೆದು ಬಿದ್ದೋಗಂಗೆ ಆಗ್ತಾಳೆ. ಆಮೇಲೆ ಹಿಡ್ಕೊಂತಾನೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ಅವರಿಬ್ಬರಿಗೆ ಜಗಳನೇ ನಡೆಯುತ್ತೆ. ಆಮೇಲೆ ಜಗಳಾಡ್ಕೊಂಡು ಕೊನೆಗೆ ಏಯ್ ಏನಕ್ಕೆ ಬಂದೆ ನೀನು ಇಲ್ಲಿ, ಇನ್ನೊಂದು ಸಲ ಈ ಕಡೆ ಬಂದರು ನೋಡು ನೀನು ಅಂತೇಳಿ ಬೈತಾನೆ. ಹೋಗೋ ಸುಮ್ಮನೆ, ನಾನೇನು ಬರಬೇಕು ಅಂತ ಬರಲಿಲ್ಲ, ನಾಲ್ಕು ಮಾಡಿದ್ರೂ ಯಾರು ಇದ್ದೀವಿ ಅಂತ ಹೇಳಲ್ಲ, ಏನಿಲ್ಲ, ಮತ್ತಿಲ್ಲಿ ಜೋರು ಮಾಡ್ತಾನೆ ಅಂತ ಬೈತಾಳೆ. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಟೀ ಶರ್ಟ್ ಹಾಕತ್ತಾನೆ. ಟೀ ಶರ್ಟ್ ಹಾಕ್ಕೊಂಡು ಈ ಕಡೆ ಬರ್ತಾನೆ. ಬಂದ ತಕ್ಷಣವೇ ಇವಳು ಮಂಚದ ಕಾಲಿಗೆ ಎಡಗಿಬಿಟ್ಟು ಬಿದ್ದು ಹೋಗೋಕ್ಕಾಗ್ತಾಳೆ. ಆವಾಗ ಹಿಡ್ಕೊತಾನೆ. ಆಮೇಲೆ ಕಾಲಿಗೆ ಏಟಾಗಿದೆಯಾ ಅಂತೇಳಿ ಕಾಲು ತೆಗೆದು ಎಲ್ಲ ಸಾವುರಿ ಎಲ್ಲ ಇದು ಮಾಡ್ತಾನೆ. ಅಯ್ಯೋ, ಒಂದು ಸಲ ಮನುಷ್ಯ ಹಂಗಿರ್ತಾನೆ, ಒಂದು ಸಲ ಹಿಂಗಿರ್ತಾನಲ್ಲ, ಇವನ್ನ ಗೆಸ್ಸಿಂಗ್ ಮಾಡೋದೇ ಕಷ್ಟವಲ್ಲ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಕೊನೆಗೆ ಯೋಚನೆ ಮಾಡಿ ಲಾಸ್ಟಲ್ಲಿ
ಅವಳು ಸರಿ ಥ್ಯಾಂಕ್ಸ್ ಸರ್ ಬರ್ತೀನಿ ಅಂತ ಹೇಳಿ ಮೇಕೆ ಹೇಳ್ತಾಳೆ. ಇವನು ಮತ್ತೆ ಹುಚ್ಚುನ್ ಥರ ಆ್ಯಕ್ಟ್ ಮಾಡ್ತಾನೆ. ನೀನು ಈ ಕಡೆ ಬರಬೇಡ ಕಣೆ ಇನ್ನೊಂದ್ಸಲಿ, ಇಲ್ಲೇನೇ ಕೆಲಸ ಇರೋದು ನಿನಗೆ ಅಂತ ಬೈತಾನೆ. ಮತ್ತು ಅವಳು ಪುನಃ ಇವನು ಹುಚ್ಚಿನ ಸಹವಾಸ, ಅಯ್ಯೋ ಸದ್ಯ ಹುಚ್ಚ ಅನ್ಲಿಲ್ವಲ್ಲ ಅಂತೇಳ್ಬಿಟ್ಟು ಇವನೇ ಅರ ಸಮಾಧಾನ ಮಾಡ್ಕೊಳ್ತಾನೆ. ಸಮಾಧಾನ ಮಾಡಿಕೊಂಡು ಹೋಗಿ ಬಟ್ಟೆ ಹಾಕ್ಕೊಂಡು ಇವನು ಆಫೀಸಿಗೆ ಹೋಗೋಕ್ಕೆ ರೆಡಿ ಆಗಬೇಕು ಅಷ್ಟೇ. ತಿಂಡಿ ತಿಂದು ಎಲ್ಲ ರೆಡಿ ಆಗಬೇಕು. ಅವಳು ಆಚೆ ಹೋಗ್ತಾಳೆ, ಸಾಕ್ಷಿ ಆಚೆ ಹೋಗ್ತಾಳೆ. ಆಮೇಲೆ ಇಬ್ರಿಗೂ ಸಿಕ್ಕಾಬಟ್ಟೆ ಮಾತುಕತೆ, ಸಖತ್ತು ಜಗಳ ಆಡ್ತಾರೆ ಇಬ್ರೂ. ಅಷ್ಟಿಷ್ಟು ಜಗಳ ಆಡಲ್ಲ. ಅಯ್ಯೋ ಅವನು ಬಾಯಿಗೆ ಬಂದಂಗೆ ನಿನ್ನ ಮುಖ ನೋಡು, ಹಂಗೆ ನೋಡು, ಹಿಂಗೆ ನೋಡು ಅಂತಾನೆ. ಇವಳು ಸಾಕ್ಷಿನೂ ಸಿಟ್ಟು ಬಂದು ಲಾಸ್ಟಿಗೆ ಅವಳು ಬೈತಾಳೆ. ಹಿಂಗೇ ಮತ್ತೊಂದು ಸಲ ಪ್ರೀತಿ ಮಾಡ್ತವೆ, ಒಂದು ಸಲ ಬೈತವೆ, ಒಂದು ಸಲ ಇದು ಮಾಡ್ತವೆ. ಅಯ್ಯೋ ವಿಚಿತ್ರವಾಗಿ ಆಡ್ತವೆ ಇವೆರಡು. ಈ ಕಡೆ ಬಂದು ಕಾಲು ನೋವಾಗಿದೆಯಾ ಅಂತ ಕಾಲೆಲ್ಲ ಇಚ್ಚುತ್ತಾನೆ, ಎಲ್ಲ ಇದು ಮಾಡ್ತಾನೆ. ಬೇಡ ಸರ್ ಬಿಡಿ ಸರ್, ಬಿಡಿ ಸರ್, ಅಗ್ನಿ ಸರ್ ಬಿಡಿ ಸರ್, ಬಿಡಿ ಸರ್ ಅಂತಾಳೆ. ಏನು ಬಿಡಿ ಅಂದರೂ ಕೇಳೋದೇ ಇಲ್ಲ. ಹಿಡ್ಕೊಂಡು ಕಾಲೆಲ್ಲ ಇದು ಮಾಡಿ ಸೌರಿ ನಟಿಕೆ ಎಲ್ಲ ತೆಗೆದು ಎಲ್ಲ ಮಾಡ್ತಾನೆ. ಮತ್ತಿದೊಂದು ಸಲಕ್ಕೆ ಬೈತಾನೆ. ಇವನ ಕತೆ ಏನು ಅಂತ ಅವಳಿಗೆ ಅರ್ಥ ಆಗಿಲ್ಲ. ಅವಳನ್ನ ಬಿಟ್ಟು ಇವನು ಇರೋಕ್ಕಾಗಲ್ಲ, ಇವನ್ನ ಬಿಟ್ಟು ಅವಳು ಇರೋಕ್ಕಾಗಲ್ಲ. ಹಿಂಗಾಗಿದೆ ಇವ್ರ ಕತೆಗಳು. ಇವಾಗ ಸಾಕ್ಷಿ ಮುಖನೇ ನೋಡ್ತಾಳೆ. ಈ ಮನುಷ್ಯ ಒಂದು ಸಲ ಹಂಗಿರ್ತಾನೆ, ಒಂದು ಸಲ ಹಿಂಗಿರ್ತಾನೆ, ಇವನು ಹೆಂಗಪ್ಪ ಜಡ್ಜ್ ಮಾಡೋದು ಅನ್ನೋದೇ ಅವಳಿಗೆ ಒಂಥರ $1,000,000 ಪ್ರಶ್ನೆ ಆಗಿಬಿಡುತ್ತೆ ಒಂದೊಂದು ಸಲ. ಮತ್ತು ಒಂದು ಸಲ ಕರುಣೆಯಿಂದ ನೋಡ್ತಿರ್ತಾನೆ, ಒಂದು ಸಲಿಯ ಮುಖ ಉರ್ಸ್ಕೊಂಡು ಮಾತಾಡ್ತಾನೆ. ಇವನೊಂಥರ ಅಬ್ನಾರ್ಮಲ್ ಹಂಗೆ ಆಡೋದಕ್ಕೆ ಅವಳಿಗೆ ಒಂದೊಂದು ಸಲ ಯಾಕೆ ಹಿಂಗೆ ಆಡ್ತಾನೆ ಮನುಷ್ಯ ಅನ್ನಂಗೆ ಆಗುತ್ತೆ. ಒಂದು ಸಲ ಕರೆಕ್ಟ್ ಇರ್ತಾನೆ, ಒಂದು ಸಲ ಹಿಂಗೆ ಆಡ್ತಾನಲ್ಲ, ಯಾಕೆ ಹಿಂಗೆ ಇವನು ಅಂತ. ಆಮೇಲೆ ಈ ಕಡೆ ಬಂದು ಅದೆಲ್ಲ ಸಮಾಧಾನ ಮಾಡಿ ಆಮೇಲೆ ಅವಳು ಸರಿ ಬರ್ತೀನಿ ಸರ್ ನಾವು ಥ್ಯಾಂಕ್ಸ್ ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಅಂತ ಹೇಳಿದ ತಕ್ಷಣ ಮತ್ತೆ ಬೈತಾನೆ. ಮತ್ತೆ ಅವಳು ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಇದೇ ಆಗೋಗುತ್ತೆ ಇವ್ರುಗಳದ್ದು ಇಬ್ಬರದ್ದು. ಸುಮಾರು ಹೊತ್ತು ಇದೇ ನಡೆಯುತ್ತೆ. ಆಮೇಲೆ ಅವಳು ಹೋಗೋ ಮುಂಚೆ ಇವನೇನು ದುರ್ವಾಸ ಮುನಿ ಥರ ಆಡ್ತಾನಲ್ಲ, ಒಂದು ಸಲ ಹಂಗಿರ್ತಾನೆ, ಒಂದು ಸಲ ಹಿಂಗೆ. ಈಗ ನೋಡು ಮುಖ ಉರಿಸ್ತಾ ಇದ್ದಾನೆ ಹಾಕ್ಕೊಂಡು. ಇವ್ನು ಹೆಂಗಪ್ಪ ನಾನು ಜಡ್ಜ್ ಮಾಡೋಕ್ಕೆ ಆಗಲ್ಲ. ಅಯ್ಯೋ ಏನಾರ ಮಾಡ್ಕೊಳ್ಳಿ, ನನಗೇನಾಗಬೇಕಾಗಿದೆ ಅಂದ್ಕೊಂಡು ಆಚೆ ಬರ್ತಾಳೆ ಇವಳು. ಆಚೆ ಬಂದು ಮತ್ತೆ ಬಾಗಿಲನ್ನ ಎಳ್ಕೊಂಡು ಆಚೆ ಬಂದ್ರೂ ಮತ್ತೆ ಇವನು ಬೈತಾನೆ. ಬೈದಾಗ ಪುನಃ ಮತ್ತೆ ಅವಳು ಬೈಕೊಂಡು ಆಚೆ ಹೋಗ್ತಾಳೆ. ಇದೇ ಇವ್ರದ್ದಿಬ್ಬರದು ಇಡೀ ದಿನ ಎಲ್ಲ ಇದೇ ನಡೆಯುತ್ತೆ. ಇವ್ರಿನ್ನು ಯಾವಾಗ ಡ್ಯೂಟಿ ಮಾಡೋದು, ಯಾವಾಗ ಇದು ಮಾಡೋದು ಗೊತ್ತಿಲ್ಲ. ಆಮೇಲೆ ಅವನೊಂದು ಒಂಥರ ಯೋಚನೆ ಮಾಡ್ತಾನೆ ಲಾಸ್ಟಲ್ಲಿ. ನಾನು ಯಾಕೆ ಹಿಂಗೆ ಆಡ್ತೀನಿ ಒಂದೊಂದು ಸಲ. ಅಯ್ಯೋ ಈ ಹುಚ್ಚ ಅಂದ್ಕೊಳ್ಳಿಲ್ವಲ್ಲ ಸದ್ಯ ಪುಣ್ಯ ಅನ್ಕೋತಾನೆ. ಅಂದರೆ ಅವನು ಅಬ್ನಾರ್ಮಲ್ಲಾಗಿ ಆಡೋದು ಅವನಿಗೆ ಅರ್ಥ ಆಗಿದೆ. ಅರ್ಥ ಆದ್ರೂ ಯಾಕೆ ಹಂಗೆ ಆಡ್ತಾನೆ ಅನ್ನೋದು ಗೊತ್ತಾಗ್ತಿಲ್ಲ ಅಷ್ಟೇ. ಸಾಕ್ಷಿ ಯೋಚನೆ ಮಾಡ್ತಾಳೆ. ಮತ್ತು ಏನೋ ಟೆನ್ಷನ್ ಇರಬೇಕು ಅಂತಾಳೆ, ಸುಮ್ಮನಾಗ್ತಾಳೆ. ಹೀಗೆ ತರಾವರಿ ಯೋಚನೆಗಳು, ತರಾವರಿ ಜಡ್ಜ್ಮೆಂಟು, ಈ ಥರ ಏನೇನೋ ಅವಳು ಥಿಂಕಿಂಗು. ಮತ್ತು ಒಂದು ಸಲ ಚೆನ್ನಾಗೇ ಇರ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.